ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಕಲ್ಲಿನ ಗಣೇಶ ಮೂರ್ತಿಗೆ ಮಹಿಳೆಯೊಬ್ಬರು ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಬೆಳಗ್ಗೆ ಭಕ್ತಾದಿಗಳು ಬಂದಾಗ ಇದನ್ನು ಗಮನಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಸ್ಥಳೀಯರು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೃತ್ಯ ಖಂಡಿಸಿ ಪ್ರತಿಭಟನೆ ಆಕ್ರೋಶವನ್ನು ಹೊರಹಾಕಿದರು. ಶೀಘ್ರವೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು. ಸಿಸಿಟಿವಿ ದೃಶ್ಯದ ಆಧಾರದ ಮೇಲೆ ಮಹಿಳೆಯೊಬ್ಬರನ್ನ ದೇವಸ್ಥಾನಕ್ಕೆ ಬಂದು ಹೋಗಿದ್ದು ಗೊತ್ತಾಗಿದೆ. ಜೊತೆಗೆ ಚಪ್ಪಲಿ ಹಾರ ಹಾಕಿರೋದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಮಾನಸಿಕ ಅಸ್ವಸ್ಥತೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಸಮಾಜವನ್ನ ಕೆರಳಿಸೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನ ನಾನು ಖಂಡಿಸ್ತೇವೆ. ಇದರ ಸಮಗ್ರ ತನಿಖೆ ಆಗಬೇಕು. ಹಸುವಿನ ಕೆಚ್ಚಲು ಕುಯ್ತಾರೆ, ಆಮೇಲೆ ಕೆಚ್ಚಲು ಕುಯ್ದವನು ಮಾನಸಿಕ ಅಸ್ವಸ್ಥ ಅಂತೇಳಿ ಅವ್ರು ಏನು ಸ್ಟೋರಿ ಬಿಟ್ಟಿದ್ದಾರೆ. ಮಾನಸಿಕ ಅಸ್ವಸ್ಥೆ ಅಂತೇಳಿ ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ? ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು, ಈಗ ಏನು ನಾವು ವಶಕ್ಕೆ ತಗೊಂಡಿದ್ವಿ, ಲೀಲಮ್ಮ ಅಂತವ್ರು ಯಾರು ವಶಕ್ಕೆ ತಗೊಂಡಿದ್ವಿ, ಅವ್ರು ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ. ಇವು ಸಬ್ಜೆಕ್ಟ್ ಟು ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಲ್ಸೋ. ಬಟ್ ನಾವು ಮಾಡೋ ತನಿಖೆಯಲ್ಲಿ ಏನು ನಮ್ದು ನಿನ್ನ CCTV ಫುಟೇಜಲ್ಲಿ ನಮ್ಗೆ ಏನು ಮಹಿಳೆಯರು ಹೋಗಿ ಬರ್ತದ ಇವರೇ ಅಂತ ನಮಗೆ ಸ್ಪಷ್ಟತೆ ಅನ್ನೋದು ಸಿಕ್ಕಿದೆ. ಇನ್ನು ಧಾರವಾಡದ ಯೂಟ್ಯೂಬರ್ ಖ್ವಾಜಾ ಉರ್ಫ್ ಮುಕಳೆಪ್ಪ ಹಿಂದೂ ಯುವತಿ ಮದುವೆ ವಿಚಾರ ಈಗ ತಾರಕಕ್ಕೇರಿದೆ. ಮುಕಳೆಪ್ಪ ಲವ್ ಜಿಹಾದ್ ಅಂತ ಆರೋಪಿಸಿ ಬಜರಂಗದಳ ಸಂಘಟನೆ ಧಾರವಾಡದಲ್ಲಿ ದಾಖಲಿಸಿದ ದೂರನ್ನು ಹುಬ್ಬಳ್ಳಿಯಲ್ಲಿ ಮುಕಳೆಪ್ಪನ ಪತ್ನಿ ಗಾಯತ್ರಿ ಪೋಷಕರು ಜೀವ ಬೆದರಿಕೆ ಪ್ರಕರಣ ದಾಖಲಿಸಿದ್ದಾರೆ. ಈ ನಡುವೆ ಇವತ್ತು ಮುಕಳೆಪ್ಪ ಪತ್ನಿ ಗಾಯತ್ರಿ ಜಾಲಿಹಾಳ ವಿಡಿಯೋ ಬಿಡುಗಡೆ ಮಾಡಿ, ನಾನು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ, ಮದುವೆ ಆದಮೇಲೂ ನಮಗೆ ಪೋಷಕರು ಬೆಂಬಲ ನೀಡಿದ್ರು, ಹೀಗಾಗಿ ಯಾರು ನಮ್ಮ ತಾಯಿಯ ಹೇಳಿಕೆಗೆ ಆದ್ಯತೆ ನೀಡೋದು ಬೇಡ ಅಂತ ಮನವಿ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳಿದ್ದಾರೆ. H-1B ವೀಸಾ ಶುಲ್ಕ ಹೆಚ್ಚಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಉದ್ಯೋಗಿಗಳಿಗೆ ಶಾಕ್ ಕೊಟ್ಟಿದ್ರು. ಆ ಆತಂಕವನ್ನ, ಗೊಂದಲವನ್ನ ಬಗೆಹರಿಸೋ ಕೆಲಸವನ್ನ ಮಾಡಲಾಗಿದೆ. $100,000 ವಾರ್ಷಿಕ ಶುಲ್ಕ ಹೊಸ H-1B ವೀಸಾ ಅರ್ಜಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಈ ಶುಲ್ಕವು ಈಗಾಗಲೇ ವೀಸಾ ಹೊಂದಿರುವವರಿಗೆ ಅಥವಾ ನವೀಕರಣಗಳಿಗೆ ಅನ್ವಯಿಸುವುದಿಲ್ಲ ಅಂತ ಶ್ವೇತಭವನ ಸ್ಪಷ್ಟಪಡಿಸಿದೆ. ಈ ಮಧ್ಯೆ ಭಾರತದ ರಾಯಭಾರ ಕಚೇರಿ ಹೆಲ್ಪ್ ಲೈನ್ ಜಾರಿ ಮಾಡಿದೆ. ಈ ನಡುವೆ ಸುಂಕ ಮತ್ತು ವೀಸಾ ಶುಲ್ಕ ಹೆಚ್ಚಿಸಿರುವ ಡೊನಾಲ್ಡ್ ಟ್ರಂಪ್ನ ಹುಚ್ಚಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ವಿಶ್ವಮಟ್ಟದಲ್ಲಿ ಯಾರೂ ಈ ಹಿಂದೆ ಮಾಡದಂತಹ ಕೆಲಸ ನಾನು ಮಾಡಿದ್ದೀನಿ, ಹಾಗಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬರಲೇಬೇಕು ಅಂತ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷವನ್ನು ವ್ಯಾಪಾರ ಮಾತುಕತೆ ಮೂಲಕ ಪರಿಹರಿಸಿದ್ದೀನಿ, ಹೀಗೆ 7 ಯುದ್ಧಗಳನ್ನು ಅಂತ್ಯಗೊಳಿಸಿದ್ದೀನಿ, ಇದಕ್ಕಾಗಿ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬರಬೇಕು ಅಂತ ಹೇಳಿದ್ದಾರೆ. ನಾವು ಶಾಂತಿ ಒಪ್ಪಂದಗಳನ್ನು ರೂಪಿಸ್ತಾ ಇದ್ದು ಯುದ್ಧಗಳನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ತಮ್ಮ ಬೆನ್ನನ್ನು ತಾವೇ ತಟ್ಟುಕೊಂಡಿದ್ದಾರೆ. ನಾನು ಬ್ರಾಹ್ಮಣ, ನಮಗೆ ಯಾವುದೇ ಮೀಸಲಾತಿ ಇಲ್ಲ, ಇದು ದೇವರು ನಮಗೆ ಕೊಟ್ಟಿರುವಂತಹ ವರ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಅವರ ಜಾತಿ, ಪಂಗಡ, ಧರ್ಮ ಅಥವಾ ಲಿಂಗದಿಂದ ನಿರ್ಧರಿಸಲಾಗಲ್ಲ, ಬದಲಿಗೆ ಅವರ ಗುಣಗಳು ಮತ್ತು ಸಾಧನೆಗಳಿಂದ ನಿರ್ಧರಿಸಲಾಗುತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ, ಉತ್ತರ ಭಾರತದಲ್ಲಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ CM ಬ್ರಾಹ್ಮಣರು, ದೇವೇಂದ್ರ ಫಡ್ನವೀಸ್, ಅದಕ್ಕಿಂತ ಬೇಕಾ ಏನೋ ಹೇಳಿದ್ದಾರೆ ನೋಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ವರ್ಷಾಂತ್ಯದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಕೇವಲ ಕೆಲವೇ ವಾರಗಳಲ್ಲಿ ಚುನಾವಣೆ ದಿನಾಂಕವನ್ನು ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅಧಿಕಾರ ಉಳಿಸಿಕೊಳ್ಳುವ ತವಕದಲ್ಲಿ ಸಿಎಂ ನಿತೀಶ್ ಕುಮಾರ್ SC/ST ಸಮುದಾಯಕ್ಕೆ ಭತ್ಯೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರ DCM ಏಕನಾಥ್ ಶಿಂದೆ ಅವರು ಎಕ್ಸ್ ಖಾತೆಯನ್ನು ಹ್ಯಾಕ್ ಮಾಡಿದಾರಂತೆ. ಅಲ್ಲದೆ ಹ್ಯಾಕರ್ಗಳು DCM ಶಿಂದೆ ಅವರ ಖಾತೆಯಿಂದ ಪಾಕಿಸ್ತಾನ ಮತ್ತು ಟರ್ಕಿ ಧ್ವಜಗಳನ್ನು ಪೋಸ್ಟ್ ಮಾಡಿದ್ದಾರೆ. ಖಾತೆ ಹ್ಯಾಕ್ ಆಗಿದೆ ಅಂತ ಮಾಹಿತಿ ತಿಳಿತಾ ಇದ್ದಂತೆ ಸೈಬರ್ ಅಪರಾಧ ಪೊಲೀಸರು ಗಮನಕ್ಕೆ ತಂದಿದ್ದೀವಿ. ಹ್ಯಾಕ್ ಆದ ಬಳಿಕ ಸುಮಾರು 30 ರಿಂದ 45 ನಿಮಿಷಗಳ ಒಳಗಾಗಿ ಖಾತೆಯನ್ನು ಮರುಸ್ಥಾಪನೆ ಮಾಡಲಾಗಿದೆ. ಅಲ್ಲದೆ ಪೋಸ್ಟ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಏಷ್ಯಾ ಕಪ್ ಸೂಪರ್ 4 ಪಂದ್ಯ ಇವತ್ತು ಭಾರತ ಪಾಕ್ ಮುಖಾಮುಖಿ ಆಗ್ತಿದೆಯಲ್ಲ, ಈ ಬೆನ್ನಲ್ಲೇ ಸುಮ್ಮನೆ ಕಿರಿಕ್ ಮಾಡೋದಕ್ಕೆ ಪಾಕಿಸ್ತಾನ ಮತ್ತು ಟರ್ಕಿ ಧ್ವಜಗಳನ್ನು ಹ್ಯಾಕರ್ಗಳು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿ ಬಂದ್ ಹಿನ್ನೆಲೆ ಸೇಬು ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಇದರಿಂದಾಗಿ 40% ಬೆಲೆ ಕುಸಿತವಾಗಿದ್ದು ಸೇಬು ಬೆಳೆಗಾರರಿಗೆ ತೀವ್ರ ತೊಂದರೆಯಾಗಿದೆ. ಮಳೆ ಪ್ರವಾಹ ಕಾರಣ ಆಗಸ್ಟ್ ಅಂತ್ಯದಿಂದ ಸೆಪ್ಟೆಂಬರ್ ಮಧ್ಯದವರೆಗೂ 3 ವಾರಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗಿತ್ತು. ಈ ಪರಿಣಾಮ ಟ್ರಕ್ಗಳಲ್ಲಿ ತುಂಬಿದಂತಹ ಸೇಬುಗಳು ಕೊಳೆತು ಹೋಗಿದ್ವು. ಕೇಂದ್ರ ಸರ್ಕಾರವು ಕಣಿವೆ ರಾಜ್ಯದ ಆರ್ಥಿಕತೆಯನ್ನು ಉದ್ದೇಶಪೂರ್ವಕವಾಗಿ ದುರ್ಬಲಗೊಳಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಏಷ್ಯಾ ಕಪ್ನಲ್ಲಿ ಸೂಪರ್ 4 ಪಂದ್ಯ ಇವತ್ತು ಭಾರತ ಪಾಕಿಸ್ತಾನ ನಡುವೆ ನಡೀತಾ ಇದೆ. ಮೊದಲ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದ ಬಳಿಕ ಪಾಕ್ ಆಟಗಾರರಿಗೆ ನೋ ಶೇಕ್ ಹ್ಯಾಂಡ್ ಮಾಡುವ ಮೂಲಕ ಅವರ ಸೊಕ್ಕಡಗಿಸಿದ್ರಲ್ಲ, ಇದರಿಂದ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಆಗಿತ್ತು. ಅಲ್ಲದೆ UAE ವಿರುದ್ಧದ ಪಂದ್ಯ ಆಡೋದಕ್ಕೆ ಹಿಂದೇಟು ಹಾಕಿ ಕೊನೆಯ ಗಳಿಗೆನಲ್ಲಿ 1 ಗಂಟೆ ತಡವಾಗಿ ಮೈದಾನಕ್ಕೆ ಪಾಕಿಸ್ತಾನ ಟೀಮ್ ಬಂದಿತ್ತು. ಇನ್ನು ನಿನ್ನೆ ಪಾಕ್ ಕ್ಯಾಪ್ಟನ್ ಸಲ್ಮಾನ್ ಅಘಾ ಸುದ್ದಿಗೋಷ್ಠಿ ನಡೆಸದೆ ಹೊರ ನಡೆದಿದ್ದರು.
ಇವತ್ತು ಕೂಡ ಭಾರತ ಪಾಕ್ ಆಟಗಾರರು ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಸೂರ್ಯಕುಮಾರ್ ಯಾದವ್ ಇವತ್ತು ಕೂಡ ಪಾಕ್ ನಾಯಕನಿಗೆ ಹಸ್ತಲಾಘವ ಮಾಡಲಿಲ್ಲ. ಪಾಕಿಸ್ತಾನಕ್ಕೆ ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು. ಈಗ 18.2 ಓವರ್ ಆಗಿದೆ. 148 ರನ್ ಹೊಡೆದಿದ್ದಾರೆ ಪಾಕಿಸ್ತಾನದವರು. 4 ವಿಕೆಟ್ ಕಳ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಭಾರತ ಚೇಸ್ ಮಾಡಬೇಕು. ಓಕೆ, ಇನ್ನು ಫರ್ಹಾನ್ ಓಪನರ್, ಪಾಕಿಸ್ತಾನದ ಓಪನರು ಇವತ್ತು ಅರ್ಧ ಶತಕ 50 ಹೊಡೆದಿದ್ದಕ್ಕೆ ಸೆಲೆಬ್ರೇಟ್ ಮಾಡಿದ್ದು ಗನ್ ಥರ ಬ್ಯಾಟನ್ನು ಹಿಡ್ಕೊಂಡು ಹಿಂಗೆ ತೋರಿಸಿ. ಇನ್ನೇನು ಅವ್ರಿಗೆ ಗನ್ನೇ ತಾನೆ, ಅವ್ರ ಕಲ್ಚರ್ನೇ ಅದು ತಾನೆ. ಮಾತೆತ್ತಿದ್ರೆ ಗನ್ನೇ, ಇನ್ನೇನಾದರೂ ಇದೆಯಾ ಹೋಗಲಿ, ಅದನ್ನೇ ತೋರಿಸಿದ್ದಾರೆ ಅಷ್ಟೇ. ನಾವು ಹೀಗೆ ಕಂಡ್ರಪ್ಪ ಸರ್ಪ್ರೈಸಿಂಗ್ ಏನಿಲ್ಲ. ಈಗ ಸಾಮಾನ್ಯವಾಗಿ ವೀಕ್ಷಕರ ಹತ್ರ ಬ್ಯಾಟ್ ಎತ್ಬಿಟ್ಟು ಹಿಂಗೆ ವಿಶ್ ಮಾಡ್ತಾರೆ, ನಾನು 50 ಹೊಡೆದಿದ್ದೀನಿ ಅಂತ. ಇವ್ರು ಏನು ಅಂತಕ್ಕಂಥದ್ದು ತೋರಿಸಿದ್ದಾರೆ ಅಷ್ಟೇ, ಅದ್ರಲ್ಲಿ ಏನು ವಿಶೇಷ. ಬಿಸಿಸಿಐನ ಮುಂದಿನ ಬಾಸ್ ಯಾರು ಎಂಬ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಮಾಜಿ ಆಟಗಾರ ಮಿಥುನ್ ಮನ್ನಾಸ್ ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಈ ತಿಂಗಳ 28ರಂದು ನಡೆಯಲಿರುವ ಬಿಸಿಸಿಐ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ.